ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ರಿಯಾನ್ಶ್ ಹಿತೇಶ್ ಕ್ರಿಯೇಷನ್ ಚಾನಲ್. ಇವತ್ತು ನಾನು ನಿಮಗೆ ಕಮಲದ ಬತ್ತಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಕಮಲದ ಬತ್ತಿಗಳನ್ನು ವಿಶೇಷ ದಿನಗಳಲ್ಲಿ ದೇವರಿಗೆ ದೀಪಾರಾಧನೆ ಮಾಡಲು ಉಪಯೋಗಿಸಬಹುದು. ಯುಗಾದಿ, ಲಕ್ಷ್ಮೀ ಪೂಜೆ ಇಂಥ ವಿಶೇಷ ಸಂದರ್ಭದಲ್ಲಿ ದೇವರಿಗೆ ಆರತಿ ಮಾಡಲು ಉಪಯೋಗಿಸಬಹುದು. ಬನ್ನಿ ಈಗ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲಿಗೆ ಈ ಥರ 8 ಬತ್ತಿಗಳನ್ನು ಮಾಡ್ಕೊಳ್ಳಿ. ಈ ಥರ ಜೋಡಿಸ್ಬೇಕು. ಒಂದೊಂದೇ ಬತ್ತಿ ತಗೊಂಡು ಈ ಥರ ಜೋಡಿಸ್ತಾ ಬನ್ನಿ. ಒಂದು ಬತ್ತಿಯನ್ನು ಈ ಥರ ಮಡಚಿ ಒಂದೇ ಸಮ ಜೋಡಿಸಿ ಇಟ್ಕೋಬೇಕು. ಇಷ್ಟು ತುದಿಡು ದಾರದಿಂದ ಈ ಥರ ಕಟ್ಟಬೇಕು ಬಿಗಿಯಾಗಿ. ಈ ಬತ್ತಿಯನ್ನು ವಿಶೇಷವಾಗಿ ವರಮಹಾಲಕ್ಷ್ಮಿ, ದೀಪಾವಳಿ, ಗುರುವಾರ ಲಕ್ಷ್ಮೀ ಪೂಜೆ, ಸಂಜೆ ಹೊತ್ತು ದೀಪಾರಾಧನೆ ಮಾಡಲು ಉಪಯೋಗಿಸ್ಬೋದು. ಹಿಂದಿನ ದಿನ ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ನೆನೆಸಿಡಬೇಕು, ಅಂದರೆ ದೀಪ ಚೆನ್ನಾಗಿ ಉರಿತದೆ. ಈ ಥರ ಬಿಡಿಸಿದರೆ ಕಮಲದ ಹೂವಿನ ಥರ ಅನಿಸುತ್ತೆ. ಕಮಲದ ಬತ್ತಿ ಅಥವಾ ಅಷ್ಟದಳ ಬತ್ತಿನೂ ಅಂತ ಹೇಳ್ತಾರೆ. ಈ ಥರ ಮಾಡಿ ಹಿಂದಿನ ದಿನ ನೆನೆಸಿಟ್ರೆ ದೀಪ ಚೆನ್ನಾಗಿ ಉರಿತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.